Hi, good morning everyone. Today I'm going to explain you about money related topics ಬಗ್ಗೆ ನಾವು ಪಾರ್ಟ್ 1 ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವಾಗ ನಾವು ಪಾರ್ಟ್ 2 ಅಲ್ಲಿ ಮನಿ ರಿಲೇಟೆಡ್ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡಕ್ಕೆ ಹೋಗ್ತಿದ್ದೀವಿ. ಓಕೆನಾ? ಸೊ ನೆಕ್ಸ್ಟ್ ಆಲ್ವೇಸ್ ಇವಾಗ ನಾವು ಮನಿನ ಸ್ಪೆಂಡ್ ಮಾಡ್ತೀವಿ ಮತ್ತು ಸೇವ್ ಮಾಡ್ತೀವಿ. ಓಕೆನಾ? ವಾಟ್ ದ ಮನಿ ಯು ಸ್ಪೆಂಡ್, ವಾಟ್ ದ ಮನಿ ಯು ಸೇವ್ ಎರಡನ್ನೂ ಒಂದು ಕಾಲಮಲ್ಲಿ ಹಾಕ್ಕೊಳ್ಳಿ. ಸೊ ದಿಸ್ ಇಸ್ ಮನಿ ಸ್ಪೆಂಟ್, ದಿಸ್ ಇಸ್ ಮನಿ ಸೇವ್ಡ್. ಸೊ ಎವ್ರಿ ಡೇ ಯು ಮೇಕ್ ಅ ಫ್ಲೋ ಚಾರ್ಟ್ ಸಚ್ ಎ ವೇ ದಟ್, ಅಂದರೆ ಎವ್ರಿ ಡೇ ಒಂದು ಟೇಬಲ್ ಹಾಕೊಳ್ಳಿ. ಒಂದು ಮನಿ ಸೇವ್ಡ್ ಮತ್ತು ಇನ್ನೊಂದು ಮನಿ ಅರ್ನ್, ಮನಿ ಸೇವ್ ಮತ್ತು ಮನಿ ಸ್ಪೆಂಟ್. ಓಕೆನಾ? ಸ್ಪೆಂಟ್ ಏನಂದರೆ ಮನಿ ಎಷ್ಟು ಖರ್ಚು ಮಾಡಿದ್ದೀರಾ, ಮನಿ ಸೇವ್ಡ್ ಅಂದರೆ ಮನಿ ಎಷ್ಟು ಉಳಿಸಿದ್ದೀರಾ ಅಂತ. ಓಕೆನಾ? ಸೊ ದಿಸ್ ಇಸ್ ದಟ್ ಪಾಯಿಂಟ್. ಸೊ ಆಲ್ವೇಸ್ ವೆನ್ ಯು ಕೀಪ್ ಎ ಮನಿ ರೆಕಾರ್ಡರ್ ಎವ್ರಿ ಟೈಮ್, ಇದೊಂಥರ ಟ್ರ್ಯಾಕ್ ರೆಕಾರ್ಡರ್ ಥರ. ನಮ್ಮದು ಮನಿ ಟ್ರ್ಯಾಕ್ ರೆಕಾರ್ಡರ್ ಅಂತ ನಾವು ಇದನ್ನು ಅಂತೀವಿ. ಏನಂತೀವಿ ಇದನ್ನು? ಮನಿ ಟ್ರ್ಯಾಕ್ ರೆಕಾರ್ಡರ್, ಮನಿ ಟ್ರ್ಯಾಕ್ ರೆಕಾರ್ಡರ್. ಸೊ ಇದರಿಂದ ನಮಗೆ ಮನಿ ಹೇಗೆ ಸ್ಪೆಂಡ್ ಆಗ್ತಿದೆ, ಏನಾಗ್ತಿದೆ ಅಂತೆಲ್ಲ ಗೊತ್ತಾಗುತ್ತೆ. ಓಕೆನಾ? ಬ್ಯಾಡ್ ಹೆಲ್ತ್ ಕಾಸ್ ಆಫ್ ಮನಿ. ನಾವು ಹೆಲ್ತಿಯಾಗಿದ್ದಾಗ ಅಷ್ಟೇ ಮಾತ್ರ ನಮಗೆ ಯಾವಾಗಲೂ ಮನಿ ಇರುತ್ತೆ. ನಮ್ಗೆ ಯಾವಾಗ ಬ್ಯಾಡ್ ಹೆಲ್ತ್ ಬರುತ್ತೆ ಯಾವಾಗ ಮನಿ ಎಲ್ಲ ಹೋಗುತ್ತೆ. ಕೀಪ್ ಯುವರ್ ಹೆಲ್ತ್ ಇನ್ ಅ ಸೇಫ್ ಕಂಡೀಷನ್, ಹೆಲ್ಪ್ ಪೀಪಲ್. ನಾವು ಪೀಪಲ್ಗೆ ಹೇಗೆ ಹೆಲ್ಪ್ ಮಾಡಬೇಕು ಅಂದರೆ, ಇವಾಗ ನಮ್ಮ ಹತ್ರ ಏನೋ ಒಂದು ವಸ್ತು ಇರುತ್ತೆ, ಅವ್ರಿಗೆ ಎಮರ್ಜೆನ್ಸಿಗೆ ಬೇಕಾಗಿರುತ್ತೆ, ಅದನ್ನು ನಾವು ಕೊಡಬೇಕು. ಆಮೇಲೆ ಇನ್ ಕೇಸ್ ನಮ್ಗೆ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಅವ್ರು ಕೊಡ್ತಾರೆ. ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ಚೇಂಜಿಂಗ್ ಆಫ್ ದ ಥಿಂಗ್ಸ್. ಅಂದರೆ ಅವ್ರ ಕಷ್ಟದಲ್ಲಿದ್ದಾಗ ನಾವು ಸಹಾಯ ಮಾಡಿದ್ರೆ, ನಾವು ಕಷ್ಟದಲ್ಲಿದ್ದಾಗ ಅವ್ರು ಸಹಾಯ ಮಾಡ್ತಾರೆ ವಿತ್ ದ ಹೆಲ್ಪ್ ಆಫ್ ಮನಿ ಎಕ್ಸ್ಚೇಂಜ್. ಅಂದರೆ ಮನಿನೇ ಎಕ್ಸ್ಚೇಂಜ್ ಮಾಡಬೇಕು ಅಂತಾರೆ. ಏನಾದರೂ ವಸ್ತುನ ಕೊಟ್ಟು ನಾವು ಸಹಾಯ ಮಾಡ್ಬೋದು, ಅವರು ನಮ್ಗೆ ಸಹಾಯ ಮಾಡ್ತಾರೆ. ಇನ್ ಟರ್ನ್ ಅದು ಎಕ್ಸ್ಚೇಂಜ್ ಪ್ರೊಸೆಸ್ ಆಗುತ್ತೆ. ಓಕೆನಾ? ದಟ್ ಈಸ್ ಆಲ್ಸೋ ಹೆಲ್ಪ್. ಇವಾಗ ಫ್ರೆಂಡ್ಸ್ ಅಂತ ಅಂದಿದ ತಕ್ಷಣ ಬರೀ ಹೆಲ್ಪ್ ಅಂತ ಅಲ್ಲ, ಫ್ರೆಂಡ್ಸ್ ಅಂತ ಅಂದಿದ ತಕ್ಷಣ ದೇ ವಿಲ್ ಹೆಲ್ಪ್ ಅಸ್ ಇನ್ ಆಲ್ ಕಂಡೀಷನ್ಸ್ ಅಲ್ವಾ. ಸೊ ಆಲ್ವೇಸ್ ಹ್ಯಾವ್ ಅ ಗುಡ್ ಫ್ರೆಂಡ್ಸ್ ಸಚ್ ದಟ್ ಡೂ ಯುವರ್ ಫ್ರೆಂಡ್ಸ್ ಇನ್ ಅ ಗ್ರೂಪ್ ಆ್ಯಂಡ್ ಮೇಕ್ ಅ ಗ್ರೂಪ್ ವರ್ಕ್. ಓಕೆನಾ? ಡು ನಾಟ್ ಡೂ ಮೋರ್ ಶಾಪಿಂಗ್. ಆನ್ಲೈನ್ ಶಾಪಿಂಗ್, ವಿಂಡೋ ಶಾಪಿಂಗ್ ಕಡಿಮೆ ಮಾಡಿ. ಆಲ್ವೇಸ್ ಯಾವಾಗಲೂ ಅಷ್ಟೇ ಶಾಪಿಂಗಿಂದಲೇ ನಮ್ಮದು ಮೋಸ್ಟ್ ಆಫ್ ದ ಮನಿ ಖರ್ಚಾಗೋದು. ಸೊ ಶಾಪಿಂಗ್ನ ನಾವು ಕಡಿಮೆ ಮಾಡಿದ್ರೆ ಆಬ್ವಿಯಸ್ಲಿ ನಮಗೆ ಪ್ರಾಫಿಟೇ ಜಾಸ್ತಿ ಇರುತ್ತೆ. ವೆನ್ ಯು ಡೂ ಲೆಸ್ ಶಾಪಿಂಗ್ ಆಬ್ವಿಯಸ್ಲಿ ಮನಿ ವಿಲ್ ನಾಟ್ ಗೆಟ್ ವೇಸ್ಟೆಡ್ ಇನ್ ಸಚ್ ಅ ವೇ. ಏನೇ ಆಗಲಿ ನಾವು ಶಾಪಿಂಗ್ ಮಾಡಬೇಕು ಅಂತ ಹೋಗೋದಾಗ ಅಗತ್ಯ ವಸ್ತುಗಳನ್ನ ತೊಗೊಂಡ್ರೆ ಸಾಕು. ಅನಗತ್ಯ ವಸ್ತುಗಳನ್ನೆಲ್ಲ ತೊಗೊಂಡು ಮನಿ ವೇಸ್ಟ್ ಮಾಡೋದು ಇಲ್ಲಿ ಪ್ರಾಹಿಬಿಟ್ ಆಗಿರುತ್ತೆ. ಮತ್ತು ಡು ನಾಟ್ ಡೂ ಇನ್ಶೂರೆನ್ಸ್ ರಿಲೇಟೆಡ್ ಬಿಸ್ನೆಸ್. ಅಂದರೆ ಇನ್ಶೂರೆನ್ಸ್ ರಿಲೇಟೆಡ್ ಬಿಸ್ನೆಸ್ ಅಂದರೆ LIC ಮೇಲೆಲ್ಲ ನಾವು ಅಮೌಂಟ್ ಹಾಕಿ ನಾವು ಸೇವ್ ಮಾಡೋದನ್ನು ಸ್ಟಾರ್ಟ್ ಮಾಡಬೇಕು. ದಟ್ ಈಸ್ ದ ಬೆಸ್ಟ್ ವೇ ಟು ಸೇವ್ ದ ಅಮೌಂಟ್ ಇನ್ ಬ್ಯಾಂಕ್. ಅಂದರೆ ಅದು ಸೇಫ್ ಕೂಡ ಮತ್ತು 100% ಲೀಗಲ್ ಕೂಡ. ಸೊ ನಾವು LICಲಿ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ಏನೂ ಆಗಲ್ಲ. ಇಟ್ ಈಸ್ ಗುಡ್. LIC ಇನ್ವೆಸ್ಟ್ಮೆಂಟ್ ಇಸ್ ಬೆಸ್ಟ್ ಟು ಮೇಕ್ ಯುವರ್ ಮನಿ ಸೇಫ್. ಯು ಕ್ಯಾನ್ ಡೂ ಸಮ್ LIC ಪಾಲಿಸೀಸ್ ಥ್ರೂ ಗೌರ್ಮೆಂಟ್ ವಿಚ್ ಈಸ್ ಲೀಗಲಿ ಅಫಿಷಿಯಲ್. ನೀವು ಅದರಿಂದ ಆ ಥರ ಮಾಡಿ ಅಮೌಂಟ್ನ ಸೇವ್ ಮಾಡ್ಬೋದು, ಮನಿನ ಸೇವ್ ಮಾಡ್ಬೋದು. ಡು ನಾಟ್ ವೇಸ್ಟ್ ಆನ್ ಫುಡ್. ಫಾಸ್ಟ್ ಫುಡ್ಸ್, ಬರ್ಗರ್, ಪಿಜ್ಜಾ ಮೇಲೆಲ್ಲ ಅಮೌಂಟ್ನ ವೇಸ್ಟ್ ಮಾಡಬೇಡಿ. ಓಕೆನಾ? ನೆಕ್ಸ್ಟ್, ಓಪನ್ ಎ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಇನ್ವೆಸ್ಟ್ ಮನಿ ಇನ್ ಇಟ್. ಯಾವಾಗಲೂ ಅಷ್ಟೇ ಒಂದು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿ ಅದರಲ್ಲಿ ಅಮೌಂಟ್ ಇನ್ವೆಸ್ಟ್ ಮಾಡಿ ಅದರಲ್ಲೂ ಕೂಡ ಸೇವ್ ಮಾಡ್ಬೋದು. ಯಾವಾಗಲೂ ಅಷ್ಟೇ ಥಿಂಕ್ ಬಿಗ್ ಟು ಮೇಕ್ ಮೋರ್ ಮನಿ. ಅಂದರೆ ಇವಾಗ ನಾವು ಯಾವಾಗಲೂ ಅಷ್ಟೇ ಅಮೌಂಟ್ ಬಂದಿದ ತಕ್ಷಣ ಸೇವ್ ಮಾಡಿ ಇಡೋದಲ್ಲ. ಅದ್ರಲ್ಲಿ ಏನಾದರೂ ಅದನ್ನು ಎಲ್ಲ ಹಾಕಿದ್ರೆ ಜಾಸ್ತಿ ನಮ್ಗೆ ಅಮೌಂಟ್ ಬರುತ್ತೆ, ಎಲ್ಲ ಹಾಕಿದ್ರೆ ನಮ್ಗೆ ಕಡಿಮೆ ಅಮೌಂಟ್ ಬರುತ್ತೆ. ಆ ಥರ ಎಲ್ಲ ನಾವು ಯೋಚನೆ ಮಾಡಬೇಕು. ಥಿಂಕ್ ಬಿಗ್ ಟು ಮೇಕ್ ಮೋರ್ ಮನಿ. ಇವಾಗ ಯಾವಾಗಲೂ ಅಷ್ಟೇ ತುಂಬ ಹೈಯಾಗಿ ಯೋಚನೆ ಮಾಡಬೇಕು ಮನಿ ಮಾಡಬೇಕು ಅಂತ ಅಂದರೆ. ಓಕೆನಾ? ಸೇವಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾವಾಗಲೂ ಅಷ್ಟೇ ಸೇವಿಂಗ್ ಅನ್ನೋದು ಒಂದು ಪಾರ್ಟ್ ಆಫ್ ಅವರ್ ಲೈಫ್. ಸೇವಿಂಗ್ ಇಸ್ ಆಲ್ಮೋಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಇಟ್ಸ್ ಅ ಕ್ರೂಷಿಯಲ್ ಪಾಯಿಂಟ್. ನಾವು ಯಾವಾಗಲೂ ಮನಿ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಬೇಕು. ಆಮೇಲೆ ನಮ್ಮ ಮನಿ ಹೇಗೆ ಮಾಡೋದು ಅನ್ನೋ ಟ್ರಿಕ್ಕು ನಮಗೆ ಗೊತ್ತಿರಬೇಕು. ಓಕೆನಾ? ಯಾವಾಗಲೂ ಅಷ್ಟೇ ಇನ್ಕಮ್ ಇವಾಗ ಒಂದು 100% ಬರುತ್ತೆ ಅಂತ ಅನ್ಕೊತಾ ಇರೋಣ. ಆ ಇನ್ಕಮ್ 100%ಅಲ್ಲಿ ನಾವು ಎಷ್ಟು ಸೇವ್ ಮಾಡ್ಬೋದು? 10% ಆಫ್ ಇನ್ಕಮ್ನ ನಾವು ಸೇವ್ ಮಾಡ್ಬೋದು. ಹೌ ಮಚ್ ವಿ ಕ್ಯಾನ್ ಸೇವ್? ಓನ್ಲಿ 10% ಆಫ್ ದ ಇನ್ಕಮ್. ಅಂದರೆ 100ಅಲ್ಲಿ 10% ಎತ್ತಿಡಬೇಕು. ಎವ್ರಿ ಮಂತ್ ಇನ್ 100% ಆಫ್ ಯುವರ್ ಸ್ಯಾಲರಿ ಯು ಶುಡ್ ಕೀಪ್ ಅಸೈಡ್ 10%. ಡು ನಾಟ್ ಗಿವ್ ಅಪ್ ಅನ್ನೋದು ಇರಲೇಬಾರ್ದು. ಮನಿ ಸೇವಿಂಗಲ್ಲಿ ಯಾವತ್ತೂ ಅಷ್ಟೇ ಗಿವ್ ಅಪ್ ಅನ್ನೋ ಪ್ಲಾನೇ ಇರಬಾರ್ದು. ಡೋಂಟ್ ವೇಸ್ಟ್ ಯುವರ್ ಮನಿ, ಆಲ್ವೇಸ್ ಸೇವ್ ದ ಮನಿ. ಯಾವಾಗಲೂ ಅಷ್ಟೇ ಮನಿ ವೇಸ್ಟ್ ಅನ್ನೋ ಪಾಯಿಂಟೇ ಬರಬಾರ್ದು ನಿಮಗೆ. ಮನಿನ ನೀವು ಯಾವಾಗಲೂ ಸೇವ್ ಮಾಡಬೇಕು. ಸೊ ಆಲ್ವೇಸ್ ಕೀಪ್ ಸೇವಿಂಗ್ ದ ಮನಿ, ಆಲ್ವೇಸ್ ಬಿ ಇನ್ ಅ ರೈಟ್ ಪಾತ್ ಆ್ಯಂಡ್ ಆಲ್ವೇಸ್ ಕೀಪ್ ಅ ಟ್ರ್ಯಾಕ್ ರೆಕಾರ್ಡರ್ ಆ್ಯಂಡ್ ಆಲ್ವೇಸ್ ಫೋಕಸ್ ಆನ್ ದ ಟ್ರ್ಯಾಕ್ ರೆಕಾರ್ಡರ್. ಥಿಂಕ್ ಅಷ್ಟೇ ನನಗೆ ಹೇಳೋದು.
ಸೊ ಯಾವಾಗಲೂ ಅಷ್ಟೇ ಮನಿ ಅನ್ನೋದು ಅಷ್ಟು ಈಸಿಯಾಗಿ ಬರಲ್ಲ, ಬಂದಮೇಲೆ ಸುಮ್ಮನೆ ಏನಾದರೂ ಮೈಲ ಹಾಕಿ ಇನ್ವೆಸ್ಟ್ ಮಾಡಿ ವೇಸ್ಟ್ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು. ಪೀಪಲ್ ನೋ ಹೌ ಟು ಅರ್ನ್ ಬಟ್ ಡೋಂಟ್ ನೋ ಹೌ ಟು ಸೇವ್. ಅಂದರೆ ಯಾವಾಗಲೂ ಅಷ್ಟೇ ಒಬ್ಬ ಮನುಷ್ಯನಿಗೆ ಮನಿನ ಅರ್ನ್ ಮಾಡೋದು ಗೊತ್ತಿರುತ್ತೆ, ಬಟ್ ಮನಿನ ಸೇವ್ ಮಾಡೋದು ಗೊತ್ತಿರಲ್ಲ. ಮೆನಿ ಆಫ್ ದ ಪೀಪಲ್ ಫಾರ್ ಎಕ್ಸಾಂಪಲ್ ಲಾಸ್ಟ್ ವಿಡಿಯೋದಲ್ಲಿ ಜಾರ್ಜ್ ಬೆಸ್ಟ್ ಅನ್ನೋ ಒಬ್ಬ ಫುಟ್ಬಾಲ್ ಪ್ಲೇಯರ್ ಬಗ್ಗೆ ನಾನು ಹೇಳಿದ್ದೆ. ಅವ್ರಿಗೆ ಮನಿ ಅರ್ನ್ ಮಾಡೋದು ಗೊತ್ತಿತ್ತು, ಬಟ್ ಮನಿ ಸೇವ್ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಸೊ ದಟ್ ಈಸ್ ದ ಪಾಯಿಂಟ್. ಸೊ ಆಲ್ವೇಸ್ ನೋ ಹೌ ಟು ಅರ್ನ್ ಮನಿ ಆ್ಯಂಡ್ ಹೌ ಟು ಸೇವ್. ಅರ್ನ್ ಮಾಡೋದು ಗೊತ್ತಿದೆ ಅಂದಮೇಲೆ ಸೇವ್ ಮಾಡೋದು ಕೂಡ ನೀವು ತಿಳ್ಕೊಳ್ಳೇಬೇಕು, ಬಿಕಾಸ್ ದಟ್ ಈಸ್ ದ ಮೇನ್ ಕ್ರೈಟೀರಿಯಾ ಅಲ್ವಾ. ಲೈಕ್ ಮನಿ ಅರ್ನ್ ಎಲ್ಲರೂ ಮಾಡ್ತಾರೆ, ಬಟ್ ಸೇವ್ ಮಾಡೋದು ತುಂಬ ಸ್ಮಾರ್ಟ್ ಪೀಪಲ್ ಮತ್ತು ಕೆಲವು ಜನ ಮಾಡ್ತಾರೆ. ಸೊ ಯು ಶುಡ್ ಲರ್ನ್ ಹೌ ಟು ಸೇವ್ ದ ಮನಿ. ಓಕೆನಾ. ಎ ಫಾರ್ಮರ್ ನೋ ಹೌ ಟು ವರ್ಕ್ ಇನ್ ಅ ಫೀಲ್ಡ್ ಬಟ್ ಡೋಂಟ್ ನೋ ಹೌ ಟು ಸೇವ್. ಒಬ್ಬ ರೈತನಿಗೆ ಅವನು ಬೆಳೆಯೋ ನಾಡಲ್ಲಿ ವರ್ಕ್ ಮಾಡೋದು ಗೊತ್ತು, ಬಟ್ ಅವನಿಗೆ ಆ ದುಡ್ಡು ಆದಾಯನ ಹೇಗೆ ಸೇವ್ ಮಾಡೋದು, ಹೇಗೆ ಕೂಡಿಡೋದು ಅಂತ ಗೊತ್ತಿಲ್ಲ. ಎ ಫಾರ್ಮರ್ ನೋ ಓನ್ಲಿ ಟು ವರ್ಕ್ ಬಟ್ ಡೋಂಟ್ ನೋ ಹೌ ಟು ಸೇವ್. ಒಬ್ಬ ಫಾರ್ಮರ್ಗೆ ಸೇವ್ ಮಾಡೋದು ಗೊತ್ತಿದ್ರೆ ಹಿ ವುಡ್ ಬಿ ದ ರಿಚೆಸ್ಟ್ ಅಲ್ವಾ. ಅವ್ರಿಗೆ ಗೊತ್ತಿಲ್ಲ, ಬೇಸಿಕ್ ಐಡಿಯಾಗಳಿಲ್ಲ. ಅಯ್ಯೋ ನನಗೆ ಕೆಲಸ ಮಾಡೋಕ್ಕೆ ಬರ್ತದಪ್ಪ, ನಾನು ಮಾಡ್ತೀನಿ ಅನ್ನೋದಿಲ್ಲ. ಬಟ್ ಹಿ ಶುಡ್ ನೋ ಹೌ ಟು ಸೇವ್ ಇಟ್, ಅಂದರೆ ಹೇಗೆ ಸೇವ್ ಮಾಡೋದು ಅಂತ ಆ ಫಾರ್ಮರ್ಗೆ ಗೊತ್ತಿರಬೇಕು. ಸೊ ಮೇನ್ ಲಾ ಏನಂದರೆ ಪೀಪಲ್ ನೋ ಹೌ ಟು ಅರ್ನ್ ದ ಮನಿ ಬಟ್ ಡೋಂಟ್ ನೋ ಹೌ ಟು ಸೇವ್. ಒಬ್ಬ ಮನುಷ್ಯನಿಗೆ ಅರ್ನ್ ಮಾಡೋದು ಬಟ್ ಸೇವ್ ಮಾಡೋಗೋದಿಲ್ಲ. ಸೊ ದಿಸ್ ಇಸ್ ದ ಮೇನ್ ಡ್ರಾಬ್ಯಾಕ್ ಆಫ್ ದ ಮನಿ ಯಾಕೆ ಸೇವ್ ಆಗ್ತಾಯಿಲ್ಲ ಅಂದರೆ ಇದೆ. ಪೀಪಲ್ ನೋ how to earn but they don't know how to save. Okay now, a farmer know how to work in a field but don't know how to save. Money is important to all, to everyone at every stage. Money ಇಲ್ಲದೆ ಯಾವ ಸ್ಟೇಜ್ ಕೂಡ ಫ್ರಮ್ ಬರ್ತ್ ಟಿಲ್ ಡೆತ್ ಮನಿ ಇಸ್ ಟು ಇಂಪಾರ್ಟೆಂಟ್. ಇವಾಗ ಸಿ ವೆನ್ ಯು ಗೋ ಟು ಎ ಹಾಸ್ಪಿಟಲ್, ಆಬ್ವಿಯಸ್ಲಿ ಒಬ್ಬ ಡಾಕ್ಟರು ನಿಮ್ಮನ್ನ ಟ್ರೀಟ್ ಮಾಡಬೇಕು ಅಂದರೆ ದೇ ವಿಲ್ ಆಲ್ಸೋ ಆಸ್ಕ್ ಮನಿ. ಸೊ ಮನಿ ಈಸ್ ಇಂಪಾರ್ಟೆಂಟ್ ಟು ಆಲ್ ಇನ್ ಎವ್ರಿ ಸ್ಟೇಜ್. ಒಬ್ಬ ಮಗುಗೂ ಮನಿ ಬೇಕು, ಒಬ್ಬ ಶ್ರೀಮಂತಗೂ ಮನಿ ಬೇಕು. ಎಲ್ಲ ಫ್ರಮ್ ಅ ಚೈಲ್ಡ್, ಒಂದು ಮಗು 6 ವರ್ಷದ ಮಗುವಿಂದ 80 ವರ್ಷದ ಮುದುಕರಾಗಲಿ ಎಲ್ಲರಿಗೂ ಮನಿ ಅನ್ನೋದು ತುಂಬ ಇಂಪಾರ್ಟೆಂಟು. ಅವ್ರ ಡೈಲಿ ಬೇಸಿಸ್ ಲೈಫ್ಗೆ ಮನಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಆಬ್ವಿಯಸ್ಲಿ ಅವ್ರು ಮನಿ ಮಾಡಲೇಬೇಕು. ಮನಿ ಇಲ್ಲದೆ ಅವ್ರದ್ದು ಯಾವ ಲೈಫ್ ಸ್ಟೈಲು ಸರಿ ಹೋಗಲ್ಲ. ಸೊ ಮನಿ ಈಸ್ ಇಂಪಾರ್ಟೆಂಟ್ ಇನ್ ಆಲ್ ಸ್ಟೇಜ್. ಇನ್ ಎವ್ರಿ ಸ್ಟೇಜ್ ಮನಿ ಇಸ್ ಟೂ ಮಚ್ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಇಲ್ಲಿ ಕಲ್ತಿದ್ದೀವಿ. ಮನಿ ಈಸ್ ಇಂಪಾರ್ಟೆಂಟ್ ಇನ್ ಎವ್ರಿ ಸ್ಟೇಜ್ ಟು ಆಲ್ ಹ್ಯೂಮನ್ಸ್. ಸೊ ಯಾವಾಗಲೂ ಅಷ್ಟೇ ಮನಿ ಏನೋ ದುಡ್ಡಿಲ್ಲ ಅಂದರೆ ಬದುಕ್ಬಿಡ್ಬೋದು. ಡೋಂಟ್ ಸ್ಪೀಕ್ ದಟ್ ಸಿಲಿ ಥಿಂಗ್ಸ್, ಬಿಕಾಸ್ ಮನಿ ಈಸ್ ಆಲ್ವೇಸ್ ಟು ಇಂಪಾರ್ಟೆಂಟ್ ಟು ಎವ್ರಿ ಹ್ಯೂಮನ್ ಬೀಯಿಂಗ್ ಆನ್ ದಿಸ್ ಅರ್ತ್. Money is always too important. Money is important in every stage. ಮನಿ ಈಸ್ ಇಂಪಾರ್ಟೆಂಟ್ ಟು ಆಲ್ ಹ್ಯೂಮನ್ಸ್ ಇನ್ ಎವ್ರಿ ಸ್ಟೇಜ್. ಮನಿ ಅನ್ನೋದು ಯಾವಾಗಲೂ ಎಲ್ಲ ಹ್ಯೂಮನ್ಸ್ಗೂ ಇಂಪಾರ್ಟೆಂಟು ಎಲ್ಲ ಸ್ಟೇಜಲ್ಲೂ. ಓಕೆನಾ. ಯಾವಾಗಲೂ ಅಷ್ಟೇ ನಾವು ಪಾಸಿಟಿವ್ ಆಗಿರಬೇಕು. ಐ ಆಮ್ ರಿಚ್, ನಾವು ಯಾವಾಗಲೂ ಅಷ್ಟೇ ಮಿಡಲ್ ಕ್ಲಾಸ್ ನಮ್ಮ ಲೈಫ್ ಇಷ್ಟೇ ಅಂತ ಅಂದ್ಕೊಳ್ಳೋದಕ್ಕಿಂತ ಐ ಆಮ್ ರಿಚ್, ನಾನು ಮನಿ ಅಂದರೆ ಇಷ್ಟ, ನಾನು ಮನಿ ಮಾಡಬೇಕು ಅನ್ನೋ ಪಾಸಿಟಿವ್ ಥಾಟ್ಸ್ ಯಾವಾಗಲೂ ನಮಗೆ ಯಾವಾಗಿರುತ್ತೋ ಆವಾಗ ನಮಗೆ ಪಾಸಿಟಿವ್ ರಿಸಲ್ಟ್ಸ್ ಸಿಗುತ್ತೆ. ಓಕೆ, ನಾವು 1 ಇನ್ಪುಟ್ ಇಸ್ ಈಕ್ವಲ್ ಟು 1000 ಔಟ್ಪುಟ್ಸ್. ನಾವು ಏನು ನೇಚರ್ ಕೊಡ್ತೀವಿ, ನೇಚರ್ ನಮ್ಗೆ ಅದೇ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಮಾವಿನಕಾಯಿ ತೊಗೊಳ್ಳಿ, ಮಾವಿನ ಹಣ್ಣು ತೊಗೊಳ್ಳಿ, ಅದ್ರ ಬಾಟೆನ ನೀವು ಗ್ರೌಂಡಲ್ಲಿ ಹಾಕ್ತೀರಾ, ಅದನ್ನು ನೀವು ಬೆಳೆಯೋಕ್ಕೆ ಬಿಡ್ತೀರಾ. ಸೊ ಇಟ್ ವಿಲ್ ಗಿವ್ ಯು 1000 ಆಫ್ ಮ್ಯಾಂಗೋಸ್. ಅದು ಮರ ಆಗಿ ಬೆಳೆಯೋಕ್ಕೆ ಟೈಮ್ ತೊಗೋಬೋದು, ಬಟ್ ವೆನ್ ಇಟ್ ಬಿಕಮ್ಸ್ ಅ ಟ್ರೀ, ಅದೊಂದು ಮರ ನಿಂತ ಮೇಲೆ ಅದು ನಮಗೆ 1000 ಹಣ್ಣು ಕೊಡುತ್ತೆ. ಸೊ ನಾವೇನು ಹಾಕಿದ್ದು, ಒಂದು ಮಾವಿನಕಾಯಿ ಸೀಡು ಅಲ್ವಾ, ಅದು ನಮ್ಗೆ ಎಷ್ಟೊಂದು ಔಟ್ಪುಟ್ ಕೊಡ್ತು. ಒಂದು ರಾಗಿ ಕಾಳೆ ಇರ್ಬೋದು, ಅದು ನಮ್ಗೆ ಎಷ್ಟು ಔಟ್ಪುಟ್ ಕೊಡುತ್ತೆ ಅಲ್ವಾ. ಸಿ ಇನ್ ಸಚ್ ಎ ವೇ ದಟ್ ಯಾವಾಗಲೂ ಅಷ್ಟೇ ನೇಚರ್ ನಾವು ಏನು ಕೊಡ್ತೀವೋ ಅದು ನಮ್ಗೆ ಅದೇ ಕೊಡುತ್ತೆ. 1 ಇನ್ಪುಟ್ ಇಸ್ ಈಕ್ವಲ್ ಟು 1000 ಔಟ್ಪುಟ್. ಸೊ ನೀವು ಯಾವಾಗಲೂ ಹೇಗೆ ಯೋಚನೆ ಮಾಡಬೇಕಾದ್ರೆ, ನನಗೆ ಮನಿ ಅಂದರೆ ಇಷ್ಟ, ನಾನು ಮನಿ ಮಾಡಬೇಕು, ನಾನು ಯಾಕೆ ಮನಿ ಮಾಡೋಕ್ಕಾಗಲ್ಲ ಅನ್ನೋ ಪಾಸಿಟಿವ್ ಆ್ಯಟಿಟ್ಯೂಡ್ ಇದ್ದರೆ ಮಾತ್ರ ಮನಿ ನಿಮ್ಮ ಹತ್ರ ಬರುತ್ತೆ. ಆಲ್ವೇಸ್ ಥಿಂಕ್ ಐ ಆಮ್ ರಿಚ್, ಐ ಲವ್ ಮನಿ, ಮನಿ ಇಸ್ ಎವ್ರಿಥಿಂಗ್. ಈ ಮೂರು ಲಾಸ್ನ 3 ಸ್ಲೋಗನ್ಸ್ನ ನೀವು ಕಲ್ತ್ಕೊಂಡ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಕ್ಯಾನ್ ಮೇಕ್ ಮನಿ. ಯಾವಾಗಲೂ ಅಷ್ಟೇ ನೇಚರ್ ನಮ್ಗೆ ನಾವೇನು ಥಿಂಕ್ ಮಾಡ್ತೀವೋ ಅದೇ ನಮ್ಗೆ ಕೊಡುತ್ತೆ. ಯಾವಾಗಲೂ ನೆಗೆಟಿವ್ ಮೈಂಡ್ ಇದ್ದರೆ ನಮ್ಗೆ ನೆಗೆಟಿವ್ ಕೊಡುತ್ತೆ, ಪಾಸಿಟಿವ್ ಇದ್ದರೆ ಪಾಸಿಟಿವ್ ಕೊಡುತ್ತೆ. ಯು ಆಲ್ವೇಸ್ ಥಿಂಕ್ ಸಚ್ ಅ ವೇ ದಟ್
Money is important to all, everyone at every stage, and you always think I am rich, I love money, and money is everything. ಈ 4 ಸ್ಲೋಗನ್ನ ನೀವು ಕಲ್ತ್ಕೊಳ್ಳಿ, 3 ಸ್ಲೋಗನ್ನ ನೀವು ಕಲ್ತ್ಕೊಳ್ಳಿ. ಯಾವಾಗಲೂ ಅಷ್ಟೇ, ನಮ್ಮನ್ನು ನಾವು ಹುಟ್ಟಿರೋದೇ ಒಂದು ಗಾಡ್ ಗಿಫ್ಟ್, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಟಿಲ್ ದಟ್ ಯು ಕ್ಯಾನ್ ಬಾರ್ನ್ ಆಸ್ ಪೂರ್ ಬಟ್ ಡೋಂಟ್ ಡೈ ಆಸ್ ಪೂರ್. ಅಂದರೆ ಬಡವರಾಗಿ ಹುಟ್ಬೋದು, ಬಟ್ ಬಡವರಾಗಿ ಸಾಯೋದು ಅದು ನಮ್ಮ ತಪ್ಪು. ಬಿಕಾಸ್ ನಮಗೆ ಒಬ್ಬ ಮನುಷ್ಯನಿಗೆ ಏನೇನು ಬೇಕು, ಏನೇನು ಮಾಡ್ಬೋದು ಅಂತ ಎಲ್ಲ ಬೇಸಿಕ್ ಐಡಿಯಾಗಳು ನಮ್ಮ ಕಣ್ಮುಂದೆನೇ ಇದೆ. ನಾವು ಅರ್ನ್ ಮಾಡ್ಬೋದು, ನಾವು ದುಡ್ಡು ಮಾಡ್ಬೋದು, ಬಟ್ ನೀವು ಅದನ್ನು ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹುಟ್ಟ ಬಡವ ಅಕ್ಸೆಪ್ಟೆಡ್, ಸಾಯೋವಾಗೂ ಬಡವ ನಾಟ್ ಅಕ್ಸೆಪ್ಟೆಡ್. ದಿಸ್ ಸೊಸೈಟಿ ವಿಲ್ ಆಲ್ವೇಸ್ ಗಿವ್ ಯು ರೆಸ್ಪೆಕ್ಟ್ ಬೇಸ್ಡ್ ಆನ್ ಹೌ ಮಚ್ ಮನಿ ಹ್ಯಾವ್. ಎಲ್ಲರೂ ಅಷ್ಟೇ, ನಿಮ್ಮ ಹತ್ರ ದುಡ್ಡಿದೆಯಾ ರೆಸ್ಪೆಕ್ಟ್ ಕೊಡ್ತಾರೆ, ಮಾತಾಡ್ಸೋದು ಚೆನ್ನಾಗಿರ್ತಾರೆ. ದುಡ್ಡಿಲ್ವಾ ಯಾರು ನಿಮ್ಮ ಹತ್ರ ಬರಲ್ಲ. ಸೊ ಆಲ್ವೇಸ್ ಕೀಪ್ ಸಚ್ ಅ ವೇ ದಟ್ ಯು ಶುಡ್ ಆಲ್ವೇಸ್ ಮೇಕ್ ಮನಿ. ಮನಿ ಈಸ್ ದ ಮೇನ್ ಟಾರ್ಗೆಟ್ ಆಫ್ ಅವರ್ ಲೈಫ್. ಮನಿ ಈಸ್ ಇಂಪಾರ್ಟೆಂಟ್ ಟು ಎವ್ರಿವನ್ ಅಟ್ ಎವ್ರಿ ಸ್ಟೇಜ್. ಐ ಆಮ್ ರಿಚ್, ಐ ಲವ್ ಮನಿ, ಮನಿ ಈಸ್ ಎವ್ರಿಥಿಂಗ್. 1 ಇನ್ಪುಟ್ ಈಸ್ ಈಕ್ವಲ್ ಟು 1000 ಔಟ್ಪುಟ್ಸ್. ಸೊ ಬರ್ತ್ ಅನ್ನೋದು ದೇವ್ರ ಗಿಫ್ಟು. ಸಾಯೋಕ್ಕೆ ಮುಂಚೆ ದುಡ್ಡು ಮಾಡಿದ್ರೇ ನಮಗೆ ಇನ್ ದಿಸ್ ಸೊಸೈಟಿ ಒಂದು ರೆಸ್ಪೆಕ್ಟ್ ಇರುತ್ತೆ. ಸೊ ಅದಕ್ಕೆ ನಾನು ಹೇಳೋದೇನೆಂದರೆ, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಯಾಕೆ ನೆಗೆಟಿವ್ ಥಿಂಕ್ ಮಾಡ್ತೀವಿ? ನಮ್ಮ ಕೈಲಿ ಆಗಲ್ಲ, ನಮ್ಮಂಥವ್ರ ಕೈಲೆಲ್ಲ ಆಗುತ್ತಾ ಇದು ಅನ್ನೋದನ್ನು ಥಾಟ್ನ ಫಸ್ಟ್ ಬಿಡಿ. ಆಲ್ವೇಸ್ ಥಿಂಕ್ ಪಾಸಿಟಿವ್, ಬಿ ಪಾಸಿಟಿವ್. ಇವಾಗ ನಾನು ಏನು ಹೇಳೋದಂದರೆ, ಮನಿ ಇವಾಗ ಓಕೆ ನಾವು ಅರ್ನ್ ಮಾಡ್ತಾ ಇದ್ದೀವಿ. ಇವಾಗ ಇನ್ನೊಂದು ಫಸ್ಟ್ ಇದೆಲ್ಲ ಒಂದು ಪಾಯಿಂಟ್ಸ್, ಕೀ ಪಾಯಿಂಟ್ಸ್, ಮಂತ್ರಾಸ್ ಹೆಂಗೆ ಯೋಚನೆ ಮಾಡಬೇಕು ಅಂತ ಇದು ಮಾಡೋಣ. ಓಕೆನಾ? ಸೊ ಫಸ್ಟು ಐ ಆಮ್ ರಿಚ್, ಮನಿ ಈಸ್ ಎವ್ರಿಥಿಂಗ್, ಐ ಲವ್ ಮನಿ. ಈ 3 ಪಾಯಿಂಟ್ಸು ಅರ್ಥ ಆಯ್ತಲ್ವಾ? ಸೊ ಯಾವಾಗಲೂ ನಮ್ಮ ಇನ್ಪುಟ್ ಏನಿರುತ್ತೆ, ನಾವು ಯಾವಾಗ ಪಾಸಿಟಿವ್ ಥಿಂಕ್ ಮಾಡ್ತೀವಿ ನಮ್ಗೆ ಔಟ್ಪುಟ್ ಕೂಡ ಪಾಸಿಟಿವ್ ಬರುತ್ತೆ. ನಾವು ಯಾವಾಗ ನೆಗೆಟಿವ್ ಥಿಂಕ್ ಮಾಡ್ತೀವಿ ನಮ್ಗೆ ಆವಾಗ ನೆಗೆಟಿವ್ ಔಟ್ಪುಟ್ ಬರುತ್ತೆ. ಸೊ ಅದು ಸಿಂಪಲ್ ಆ್ಯಕ್ಟಿವಿಟಿ. ಒಂದು ಸಿಂಪಲ್ ಆ್ಯಕ್ಟಿವಿಟಿ ಮಾಡೋಣ. ಸಿಂಪಲ್ ಆ್ಯಕ್ಟಿವಿಟಿಲಿ ಯು ಡಿವೈಡ್ ಇಟ್ ಇಂಟು 2 ಕಾಲಮ್ಸ್. ವಿತ್ ಮನಿ ವಾಟ್ ಆಲ್ ದ ಥಿಂಗ್ಸ್ ಯು ಕ್ಯಾನ್ ಡು, ವಿತೌಟ್ ಮನಿ ವಾಟ್ ಆಲ್ ದ ಥಿಂಗ್ಸ್ ಯು ಕ್ಯಾನ್ ಡು. ವಿತ್ ಮನಿ ಏನೇನು ಮಾಡ್ಬೋದು, ವಿತೌಟ್ ಮನಿ ಏನೇನು ಮಾಡ್ಬೋದು ಅನ್ನೋ ಸಿಂಪಲ್ ಆ್ಯಕ್ಟಿವಿಟಿನ ನಾವು ಇವತ್ತು ಮಾಡೋಣ. ವಿತ್ ಮನಿ, ಆಲ್ವೇಸ್ ವಿತ್ ಮನಿ ಲಿಸ್ಟ್ ಆಲ್ ದ ಐಟಮ್ಸ್. ಎಲ್ಲ ಐಟಮ್ಸು ನೀವು ಲಿಸ್ಟ್ ಮಾಡ್ಕೊಳ್ಳಿ. ಏನು ಮಾಡ್ಬೋದಪ್ಪ? ಓಕೆ, ನಾನು ಯಾವಾಗ ಒಂದು ಕಾರ್ ತೊಗೋಬೋದು, ಒಂದು ಮನೆ ತೊಗೋಬೋದು. ಅಂದರೆ ಅಮೌಂಟ್ ಅನ್ಲಿಮಿಟೆಡ್ ಇದ್ದರೆ ಅವರ್ ಡ್ರೀಮ್ಸ್ ಆಲ್ಸೋ ವಿಲ್ ಬಿ ಅನ್ಲಿಮಿಟೆಡ್. ನಮ್ಮ ಆಸೆಗಳು ತುಂಬ ಇರುತ್ತೆ ಅಮೌಂಟು ಅನ್ಲಿಮಿಟೆಡ್ ಇದ್ದರೆ. ಆಮೇಲೆ ಅಮೌಂಟ್ ಏನಾದರೂ ಅಂದರೆ ಕಡಿಮೆ ಇದ್ದರೆ ಆವಾಗ ನಮ್ಗೆ ಏನು ಮಾಡಬೇಕು? ಫಸ್ಟ್ ಆಫ್ ಆಲ್ ಓಕೆ ಅಮೌಂಟೇ ಇಲ್ಲ ಅಂದರೆ ನಾನು ಹೇಗೆಲ್ಲ ತೊಗೊಳೋಗುತ್ತೆ? ಫಸ್ಟ್ ನಾವೆಲ್ಲ ಐಟಮ್ಸ್ನ ಲಿಸ್ಟ್ ಮಾಡ್ಕೋಬೇಕು. ಲಿಸ್ಟ್ ಮಾಡ್ಕೊಂಡು ಆಮೇಲೆ ನಾವು ಹೋಗಿ ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಒಂದಿರುತ್ತೆ. ಸೊ ಆಲ್ವೇಸ್ ಅವಾಗ ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂದರೆ ನಾವು ಏನು ಮಾಡ್ತೀವಿ ಅಂದರೆ, ಓಕೆ ಫಸ್ಟ್ ಅಮೌಂಟ್ ಮಾಡ್ಕೊಳ್ಳೋಣ, ಫಸ್ಟ್ ಅಮೌಂಟ್ ಮಾಡಿಕೊಂಡು ಆಮೇಲೆ ಇದೆಲ್ಲ ತೊಗೋಬೇಕು ಅನ್ನೋದೊಂದು ಐಡಿಯಾ ಬರುತ್ತೆ. ಬಟ್ ನಮ್ಮ ಹತ್ರ ಅಮೌಂಟ್ ಇದ್ದರೆ ಕಾರ್ ತೊಗೊಳ್ಳೋಣ, ಬೈಕ್ ತೊಗೊಳ್ಳೋಣ, ಮನೆ ತೊಗೊಳ್ಳೋಣ, ಯಾವ್ದು ತೊಗೊಳ್ಳೋಣ ಅಂತ ಎಲ್ಲದಕ್ಕೂ ನಾವು ಅಮೌಂಟ್ನ ಇನ್ವೆಸ್ಟ್ ಮಾಡಿಬಿಡ್ತೀವಿ. ಸೊ ಓಕೆನಾ? ಸೊ ಪಾಸಿಟಿವ್ ಥಾಟ್ಸ್ ಗಿವ್ ಪಾಸಿಟಿವ್ ಎನರ್ಜಿ. ಅಂದರೆ ನಾವು ಯಾವಾಗಲೂ ಅಷ್ಟೇ ನೇಚರ್ ಅನ್ನೋದೇ ಒಂದು ಪಾಸಿಟಿವ್ ಎನರ್ಜಿ ಇರಬೇಕಾದ್ರೆ ನಾವು ನೇಚರ್ ಜೊತೆ ಇದ್ದಾಗ ನಮಗೂ ಒಂದು ಪಾಸಿಟಿವ್ ಥಾಟ್ಸ್ ಅನ್ನೋದು ಬಂದೇ ಬರುತ್ತೆ. ಓಕೆನಾ? ಅದನ್ನು ನಾನು ನಿಮಗೆ ಹೇಳಿದೆ. ಪಾಸಿಟಿವ್ ಥಾಟ್ಸ್ ಗಿವ್ ಅಸ್ ಪಾಸಿಟಿವ್ ಎನರ್ಜಿ. ಆಲ್ವೇಸ್ ಪಾಸಿಟಿವ್ ಥಾಟ್ಸ್ ಗಿವ್ ಅಸ್ ಪಾಸಿಟಿವ್ ಎನರ್ಜಿ. ನೆಕ್ಸ್ಟ್ ನೋಡಿ, ಕೀಪ್ ಎ ಅಕೌಂಟ್ ಆನ್ ಸೇವಿಂಗ್ ಅಮೌಂಟ್. ಯಾವಾಗಲೂ ಅಷ್ಟೇ ಒಂದು ಬ್ಯಾಂಕ್ ಅಕೌಂಟ್ ಇರಲೇಬೇಕು. ಸೇವಿಂಗಿಗೆ ಒಂದು ಆದಾಯ ಬರೋದಕ್ಕೆ, ಇನ್ನೊಂದು ಸೇವಿಂಗಿಗೆ. ಸೊ ಫಸ್ಟ್ 2 ಬ್ಯಾಂಕ್ ಅಕೌಂಟ್ ಮಾಡ್ಕೊಳ್ಳಿ. 1 is ಫಾರ್ ಯುವರ್ ಇನ್ಕಮ್ ಆ್ಯಂಡ್ 1 is ಫಾರ್ ದ ಸೇವಿಂಗ್. ಇನ್ಕಮ್ ಬರೋದು ಬೇರೆ ಅಕೌಂಟು, ಸೇವಿಂಗಿಗೆ ಬೇರೆ ಅಕೌಂಟ್ ಇಡಿ. ಆಲ್ವೇಸ್ ಯಾವಾಗಲೂ ನಾವು ಏನು ಯೋಚನೆ ಮಾಡಬೇಕು, ಮೇನ್ ಗೋಲ್ ಏನಂದರೆ ನಾವು ಅಮೌಂಟ್ನ ಖರ್ಚು ಮಾಡೋಕ್ಕಿಂತ ಮುಂಚೆ ನಾವು ಅದನ್ನು ಕರೆಕ್ಟಾಗಿ ನಮಗೆ ಅವಶ್ಯಕತೆ ಇದೆಯಾ ನಾವು ಖರ್ಚು ಮಾಡ್ತಾ ಇರೋದು. ಇಸ್ ಇಟ್ ನೀಡೆಡ್ ಫಾರ್ ದ ಥಿಂಗ್ಸ್ ಫಾರ್ ವಿಚ್ ವಿ ಸ್ಪೆಂಡ್ ಮನಿ ಆರ್ ಎಲ್ಸ್ ನೋ ಅನ್ನೋದು ನಾವು ಥಿಂಕ್ ಮಾಡಬೇಕು. ಕೀಪ್ ಬಿಗ್ ಗೋಲ್ಸ್ ಆನ್ ಲಾಂಗ್ ಟರ್ಮ್ ಅಂತ ಅಂದರೆ ಒಂದು ಬಿಗ್ ಗೋಲ್ ಏನು ಇಟ್ಕೊಳ್ಳಿ ಅಂದರೆ ಇವಾಗ LIC ಅನ್ನೋದು ಯಾವಾಗ ಬರುತ್ತೆ ಬಿಡಪ್ಪ, ನಾನು ಇವಾಗ LIC ಪೇ ಮಾಡ್ಕೊಂಡು ಹೋಗಬೇಕು, ದಟ್ ಈಸ್ ಆಲ್ಸೋ ಬೆಸ್ಟ್ ಅಲ್ವಾ? ಹಂಗೆ ಅನಿಸುತ್ತೆ. ಬಟ್ ಇಟ್ ಈಸ್ ಎ ಲಾಂಗ್ ಟರ್ಮ್ ಪ್ಲ್ಯಾನ್. ಇಟ್ ಈಸ್ ವೆರಿ ಯೂಸ್ಫುಲ್ ಪ್ಲ್ಯಾನ್. ಇಟ್ ಈಸ್ ಲಾಂಗ್ ಟರ್ಮ್ ಪ್ಲ್ಯಾನ್. ಆಲ್ವೇಸ್ ಥಿಂಕ್ ದಟ್ ಯಾಕಪ್ಪ ನಾವು ಇದು ಮಾಡಬೇಕು ಅನ್ನೋದಕ್ಕಿಂತ ಥಿಂಕ್ ದಟ್ ಇಟ್ಸ್ ಅ ಗುಡ್ ಪ್ಲ್ಯಾನ್ ಆಫ್ ದ ಗೌರ್ಮೆಂಟ್ ಟು ಸೇವ್ ಅವರ್ ಮನಿ. ನಮ್ಮ ಅಮೌಂಟನ್ನ ನಾವೇ ಸೇವ್ ಮಾಡೋಕ್ಕೆ ಗೌರ್ಮೆಂಟ್ನ ಒಂದು ಪ್ಲ್ಯಾನ್ ಅದು. ನಾವು ಅವ್ರಿಗೆ ಸ್ಪಂದಿಸಿದ್ರೆ ನಮಗೆ ಅದು ಮುಂದೆ ಆಬ್ವಿಯಸ್ಲಿ ಫಲಿತಾಂಶ ಕೊಡುತ್ತೆ. ಇಟ್ ವಿಲ್ ಆಲ್ವೇಸ್ ಗಿವ್ ಅಸ್ ದ ಗುಡ್ ರಿಸಲ್ಟ್. ಓಕೆನಾ? ಟ್ರೂ ಲಾಸ್ ಆಫ್ ಮೇಕಿಂಗ್ ವೆಲ್ತ್ ಅಂದರೆ, ಟ್ರೂ ಲಾಸ್ ಆಫ್ ಮೇಕಿಂಗ್ ವೆಲ್ತ್ ಏನು ಅಂದರೆ, ರಿಚ್ ಪೀಪಲ್ ರೀಡ್ ಬುಕ್ಸ್. ಅಂದರೆ ಇವಾಗ ಸುಮಾರು ಜನ ಬಡವರು ಏನು ಮಾಡ್ತಾರೆ, TV ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ಅದೇ ರಿಚ್ ಪೀಪಲ್ ಯಾವಾಗಲೂ ಬುಕ್ಸ್ನ ಓದ್ತಾರೆ, ಏನು ಮಾಡ್ಬೋದು ಅಂತ ಕಲಿತಾರೆ. ಆಮೇಲೆ ಪರ್ಫಾರ್ಮೆನ್ಸ್ ಅಷ್ಟೇ, ಯಾವಾಗಲೂ ಅಷ್ಟೇ. ಇವಾಗ ಬಡವರು ಏನು ಮಾಡ್ತಾರೆ ಅಂದರೆ, ಮೇನ್ ಮಿಸ್ಟೇಕ್ ಏನಂದರೆ, ಇವಾಗ ಅವ್ರಿಗೆ ಎಷ್ಟು ಅವರ್ಸ್ ಕೆಲಸ ಮಾಡ್ತಾರೆ ಅದಕ್ಕೆ ಅಮೌಂಟ್ ತಗೋತಾರೆ. ಬಟ್ ಶ್ರೀಮಂತರು ಹಂಗಲ್ಲ. ದೇ ಲೈಕ್ ರಿಚ್ ಪೀಪಲ್ ಆಲ್ವೇಸ್ ಥಿಂಕ್ ಆನ್ ದರ್ ಪರ್ಫಾರ್ಮೆನ್ಸ್. ಇವಾಗ ಅವ್ರಿಗೇನೋ ಒಂದು ಟಾಸ್ಕ್ ವಹಿಸಿರ್ತಾರೆ, ಟಾಸ್ಕ್ ಅವ್ರು ಕಂಪ್ಲೀಟ್ ಮಾಡ್ತಾರೆ. ಟಾಸ್ಕ್ ಕಂಪ್ಲೀಟ್ ಮಾಡಾದ್ಮೇಲೆ ಕೇಳ್ತಾರೆ, ಏನು ಸರ್ ನಾನು ಚೆನ್ನಾಗಿ ಮಾಡಿದ್ನ, ನನ್ನ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಫಸ್ಟ್ ಕೇಳ್ತಾರೆ ಅವ್ರನ್ನ.
ದೇ ವಿಲ್ ನೆವರ್ ಆಸ್ಕ್ ಗಿವ್ ಮಿ ದಿಸ್ ಅಮೌಂಟ್, ಓಕೆ ನನ್ನ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ. ಆಬ್ವಿಯಸ್ಲಿ ಅವ್ರ ಪರ್ಫಾರ್ಮೆನ್ಸ್ ಲೆವೆಲ್ ಅವ್ರು ಕೇಳ್ತಾರೆ ಅಂದರೆ ದೇ ವಿಲ್ ಬಿ ಸೋ ಅಪ್ಡೇಟೆಡ್ ಸಚ್ ಅ ವೇ ದಟ್ ಅವರೆಲ್ಲ ಪರ್ಫೆಕ್ಟಾಗಿ ಮಾಡಿದ್ದಾರೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗಿದ್ದಾಗ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಅವ್ರ ಅಮೌಂಟ್ನ ಕೇಳ್ತಾರೆ. ಬಟ್ ಪೂರ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಆಬ್ವಿಯಸ್ಲಿ ಇವಾಗ ಇಷ್ಟು ಅವರ್ ವರ್ಕ್ ಮಾಡಿದೀವಲ್ವ, ಇಷ್ಟು ಅಮೌಂಟ್ ನೀವು ಕೊಟ್ಬಿಡಿ, ಅದು ದೇರ್ ಮೀನ್ರು ಬ್ಯಾಕ್. ಆಮೇಲೆ ರಿಚ್ ಪೀಪಲ್ ಇವಾಗ ಮನಿನ ಹೆಂಗೆ ಅರ್ನ್ ಮಾಡ್ತಾರೆ ಹಂಗೆ ಸೇವ್ ಮಾಡಿರ್ತಾರೆ. ಆ ಸೇವ್ ಮಾಡಿರೋ ಅಮೌಂಟ್ನ ಯಾವುದಾದ್ರು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿ ಅವ್ರಿಗೆ ಒಳ್ಳೆ ಇನ್ಕಮ್ ಬರೋ ಥರ ಮಾಡ್ಕೊತಾರೆ. 1 to double ದೇ ಶುಡ್ ಗೆಟ್ ಅ ಬೆಸ್ಟ್ ಪ್ರಾಫಿಟ್ ಇನ್ ದಟ್. ಆ ಥರ ಅವರು ರಿಚ್ ಪೀಪಲ್ ಪ್ಲ್ಯಾನ್ ಮಾಡ್ಬಿಟ್ಟು ಅವ್ರ ಡೇನ ಮತ್ತು ಅವ್ರ ಟೈಮ್ನ ಪ್ಲ್ಯಾನ್ ಮಾಡಿ ಅವರು ಒಂದು ಬಿಸ್ನೆಸ್ ಮೇಲೆ ಹಾಕ್ತಾರೆ. ಆ ಬಿಸ್ನೆಸ್ ಆಬ್ವಿಯಸ್ಲಿ ಕ್ಲಿಕ್ ಆಗುತ್ತೋ ಆಗಲ್ವೋ ಅದೆಲ್ಲ ಅವ್ರು ಜಾಸ್ತಿ ಯೋಚನೆ ಮಾಡಲ್ಲ. ಬಟ್ ದೇ ಇನ್ವೆಸ್ಟ್ ಆನ್ ದ ಬಿಸ್ನೆಸ್. ಮೇನ್ ಅವ್ರು ಏನಕ್ಕೆ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಆಲ್ವೇಸ್ ಏನಂತ ಅಂದರೆ ಯಾವಾಗಲೂ ಅಷ್ಟೇ ಲಾಂಗ್ ಟರ್ಮ್ ಗೋಲ್ಸ್ ಇಟ್ಕೊಳ್ಳಿ, ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಆವಾಗೆಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ ಯು.